ಅಮೆರಿಕಾದ ಪೂರ್ವ ಕರಾವಳಿಯ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಒಂದು ಪ್ರದೇಶ ಇದೆ. ಅದನ್ನು ಜನರು ಮರಣದ ತ್ರಿಭುಜ ಎನ್ನುತ್ತಾರೆ. ಆ ಪ್ರದೇಶದ ಹೆಸರು ಬರ್ಮುಡಾ ಟ್ರಯಾಂಗಲ್. ಇದು ಮೈಯಾಮಿ, ಬರ್ಮುಡಾ ದ್ವೀಪ ಮತ್ತು ಪ್ಯೂರ್ಟೋ ರಿಕೋ ನಡುವಿನ ಸಮುದ್ರ ಭಾಗ. ಇಲ್ಲಿ ನೂರಾರು ನೌಕೆಗಳು ಮತ್ತು ವಿಮಾನಗಳು ವರ್ಷಗಳ ಕಾಲ ಅಚಾನಕ್ ಕಣ್ಮರೆಯಾಗಿವೆ. ಯಾವುದೇ ಸುಳಿವು, ಯಾವುದೇ ಅವಶೇಷ ಇಲ್ಲದೆ. 1945ರಲ್ಲಿ ಫ್ಲೈಟ್ 19 ಎನ್ನುವ ಅಮೆರಿಕಾದ ನೌಕಾಪಡೆಯ ತರಬೇತಿ ವಿಮಾನಗಳ ದಳ ಈ ಪ್ರದೇಶದಲ್ಲಿ ಹಾರಿತು. ಕೆಲವೇ ನಿಮಿಷಗಳಲ್ಲಿ ಎಲ್ಲಾ ಸಂಪರ್ಕ ಕಡಿತವಾಯಿತು. 5 ವಿಮಾನಗಳ ಪೈಲಟ್ಗಳು, 10 ಮಂದಿ ಸೈನಿಕರು ಯಾರೂ ಮರಳಿ ಬರಲಿಲ್ಲ. ಅವರ ಹುಡುಕಾಟಕ್ಕೆ ಕಳುಹಿಸಿದ ರಕ್ಷಣಾ ವಿಮಾನವೂ ಸಹ ಕಣ್ಮರೆಯಾಯಿತು. ಆ ದಿನದಿಂದ ಈ ಪ್ರದೇಶ ವಿಶ್ವದ ಅತಿದೊಡ್ಡ ರಹಸ್ಯಗಳಲ್ಲಿ ಒಂದಾಗಿದೆ. ಕೆಲವರು ಹೇಳುತ್ತಾರೆ ಇಲ್ಲಿ ಚುಂಬಕೀಯ ಅಲೆಗಳು ಹಡಗು ಮತ್ತು ವಿಮಾನಗಳ ದಿಕ್ಕು ಬದಲಿಸುತ್ತವೆ. ಮತ್ತೊಬ್ಬರು ಹೇಳುತ್ತಾರೆ ಅಲ್ಲಿ ಸಮುದ್ರದಡಿ ಅನೇಕ ಮಿಥೇನ್ ಅನಿಲ ಬಬಲ್ಸ್ ಎದ್ದು ಹಡಗು ಮುಳುಗಿಸುತ್ತವೆ. ಇನ್ನೂ ಕೆಲವರು ನಂಬುತ್ತಾರೆ ಇದು ಪರಲೋಕದ ದ್ವಾರ ಅಥವಾ ಅನ್ಯಗ್ರಹದ ಶಕ್ತಿಯ ಕೇಂದ್ರ. ಆದರೆ ವೈಜ್ಞಾನಿಕ ಸತ್ಯ ಏನು? ಅಮೆರಿಕದ ಸಂಶೋಧಕರು ಹೇಳುವಂತೆ ಆ ಪ್ರದೇಶದಲ್ಲಿ ಹವಾಮಾನ ಅತಿ ವೇಗವಾಗಿ ಬದಲಾಗುತ್ತದೆ. ಬಿರುಗಾಳಿ, ವಿದ್ಯುತ್ ಚುಕ್ಕಾಣಿ ಮತ್ತು ಚುಂಬಕೀಯ ಅಸಮತೋಲನಗಳು ನಾವಿಗೇಷನ್ ಉಪಕರಣಗಳನ್ನು ಹಾಳುಮಾಡುತ್ತವೆ. ಆದರೆ ಇಂದಿಗೂ ಕೆಲ ಹಡಗುಗಳು ಮತ್ತು ವಿಮಾನಗಳು ಯಾವುದೇ ಗುರುತು ಇಲ್ಲದೆ ಕಣ್ಮರೆಯಾಗುತ್ತಿವೆ. ಅದು ನೈಸರ್ಗಿಕವೋ ಅತೀಂದ್ರಿಯೋ ಯಾರು ಹೇಳಲು ಸಾಧ್ಯವಿಲ್ಲ. ಬರ್ಮುಡಾ ಟ್ರಯಾಂಗಲ್ ನಮಗೆ ನೆನಪಿಸುತ್ತದೆ ಸಮುದ್ರದ ಆಳದಲ್ಲಿ ಇನ್ನೂ ಅನೇಕ ರಹಸ್ಯಗಳು ಮೌನವಾಗಿ ಮಲಗಿವೆ.